ನಮಸ್ಕಾರ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ನನ್ನ ಪಯಣ ಬಂದು ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿಯ ದೇವಸ್ಥಾನದ ಕಡೆ. ಇದು ಬಂದು ರಾಮನಗರದಿಂದ ಚನ್ನಪಟ್ಟಣಕ್ಕೆ ಹೋಗೋ ದಾರಿಲಿ ಉದ್ದಾರಹಳ್ಳಿ ಎಂಬ ಗ್ರಾಮ ಇದೆ. ಅಲ್ಲಿ ನಾವು ಬಲಗಡೆ ತಿರುಗಬೇಕು. ಈ ಹಳ್ಳಿಯ ಮುಖಾಂತರ ನಾವು ಸಾಗಬೇಕು. ಈ ಹಳ್ಳಿಯ ವಾತಾವರಣ ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ತುಂಬ ದಿವಸದಿಂದ ನಾವು ಬೆಂಗಳೂರು ಸಿಟಿ ಕೆಲಸ ಅನ್ನೋದೇ ನೋಡ್ತಿದ್ವಿ. ಹಾಗಾಗಿ ಇದೊಂದು ದೇವಸ್ಥಾನ ನೋಡ್ಕೊಂಬರೋಣ ಅಂಥೇಳಿ ನನ್ನ ಫ್ರೆಂಡು ಅವನು ಹೇಳ್ದ, ಬನ್ನಿ ನಮ್ಮೂರಿಗೆ ಬನ್ನಿ, ನಾವಿಲ್ಲಿ ಒಂದು ದೇವಸ್ಥಾನ ಇದೆ, ನಿಮ್ಗೆ ತೋರಿಸ್ತೀವಿ, ನಿಮ್ಗೆ ಖುಷಿ ಆಗುತ್ತೆ ಅಂತ ಅಂದ. ಹಾಗಾಗಿ ಬಂದ್ವಿ. ಬಟ್ ಬಂದು ನೋಡಿದ ಮೇಲೆ ನಮಗೂ ಅನಿಸಿದ್ದು, ಹಬ್ಬ ಇಂಥ ದೇವಸ್ಥಾನನೂ ನಾವು ಮಿಸ್ ಮಾಡ್ಕೊಂಬಿಟ್ವಲ್ಲ ಅಂತ. ಬಟ್ ಖುಷಿ ಆಯಿತು. ಯಾಕಂದರೆ ಈ ವಾತಾವರಣ ಇದನ್ನೆಲ್ಲ ನೋಡಿ ಇದೇ ದಾರಿಲಿ ಸಾಗಬೇಕು. ಸ್ವಲ್ಪ ದೂರ ಇನ್ನೂ ರೋಡ್ ರೆಡಿ ಮಾಡ್ತಾಯಿದ್ದಾರೆ. ಈ ಸ್ವಲ್ಪ ದೂರ ಮಣ್ಣಿನ ದಾರಿ ಸಾಗಬೇಕಷ್ಟೆ. ಆಮೇಲೆ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ನೋಡಿ, ಇದೇ ಕಾಂಕ್ರೀಟ್ ರೋಡು. ಬಟ್ ಸ್ವಲ್ಪ ನಿಧಾನಕ್ಕೆ ಬನ್ನಿ, ಕಾರು ಬೈಕು ಎಲ್ಲನೂ ಬರ್ಬೋದು. ಬೆಟ್ಟದ ತುದಿಲಿರೋದು, ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೇ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ಬನ್ನಿ, ಯಾಕಂದರೆ ನಮ್ಮಂತೆ ಎಲ್ಲರೂ ಬಂದು ಹೋಗ್ತಾ ಇರ್ತಾರೆ. ಹಾಗಾಗಿ ಮುಂದೆ ಸಾಗ್ತಾ ಬೆಟ್ಟದ ತುದಿಗೆ ಬಂದ್ವಿ ನೋಡಿ. ಇದೇ ಸಿದ್ದೇಶ್ವರ ಸಿದ್ದಪ್ಪಾಜಿಯ ದೇವಾಲಯ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲನೂ ಇದೆ. ಬಟ್ ಅವರೂ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಹೋದ್ರೂ ಅಷ್ಟೇ, ಪ್ಲಾಸ್ಟಿಕ್ ಬಾಟ್ಲು ಯಾವುದೇ ಆದರೂ ಸರಿ ಎಲ್ಲನೂ ಅಷ್ಟೇ ನೀಟಾಗಿ ಕ್ಲೀನಾಗಿ ಇಟ್ಟು ಬನ್ನಿ. ಯಾಕಂದರೆ ನಾವು ಇನ್ನೊಂದ್ಸಲಿ ಹೋದರೂ ಖುಷಿಯಾಗಬೇಕು. ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇವಸ್ಥಾನಗಳನ್ನ ನಾವು ನೀಟಾಗಿ ಇಟ್ಕೊಂಡ್ರೆ ಹೊರ ರಾಜ್ಯದಿಂದ ಬಂದು ನಮ್ಮ ದೇಶನ, ನಮ್ಮ ಊರನ್ನು, ನಮ್ಮ ದೇವಸ್ಥಾನವನ್ನು ನೋಡೋಕ್ಕೆ ಖುಷಿ ಪಡ್ತಾರೆ. ಇದು ಸಿದ್ದಪ್ಪಾಜಿಯ ದೇವಸ್ಥಾನ. ನಮಗೂ ಖುಷಿ ಆಯಿತು. ಬಣ್ಣಗಳಿಂದ ಕಂಬಗಳನ್ನು ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು 1000 ವರ್ಷಗಳ ಇತಿಹಾಸವಿರುವ ದೇವಸ್ಥಾನವಂತೆ, ಇಲ್ಲಿನ ಪೂಜಾರಿ ಹೇಳಿದಾಗೆ ಖುಷಿ ಆಯಿತು. ಬಟ್ ಅಲ್ಲಿಂದ ದರ್ಶನ ಮಾಡ್ತಾ ಈ ನಮ್ಮ ಶಿವಪ್ಪನ ಸಿದ್ದಪ್ಪಾಜಿನ ದರ್ಶನ ಮಾಡ್ತಾ ಅಲ್ಲಿಂದ ಹೊರಟ್ವಿ. ಪ್ರದಕ್ಷಿಣೆ ಆಗ್ತಾ ಹಿಂಭಾಗದಲ್ಲಿ ಇದರ ಮೂಲ ದೇವರಿದೆ, ಸಿದ್ದೇಶ್ವರ ದೇವಸ್ಥಾನ ಇದೆ ನೋಡಿ. ಇದು ಮೂಲ ದೇವರು, ಇದು ಪುರಾತನದ್ದು. ಫ್ಯಾಮಿಲಿ ಜೊತೆ ಎಲ್ಲರೂ ಬರಬೇಕು. ಯಾಕಂದರೆ ಖುಷಿ ಆಗುತ್ತೆ. ಇಂಥ ದೇವಸ್ಥಾನಗಳನ್ನ ನಾವು ಮರ್ತು ಬಿಟ್ಟಿದ್ವಲ್ಲ, ಯಾಕೆ ಹೋಗಿಲ್ಲ ಅಂತ ಅನ್ನಿಸ್ಬಾರ್ದು. ಅದಕ್ಕೆ ತೋರಿಸ್ತಿದ್ದೀನಿ. ಬಟ್ ಇಲ್ಲಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಪರಿಸರನಾಗಲಿ, ಕ್ಲೀನಿಂಗ್ ಆಗಲಿ, ದೇವಸ್ಥಾನನೇ ಆಗಲಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ನಾವು ಹೋದವರು ಅದೇ ಥರ ನಾವು ಹಂಗೆ ಇರಬೇಕು. ಇವತ್ತೊಂದು ದಿವಸದ್ದು ಪಯಣ ಅಲ್ಲ ನಮ್ಮದು. ನಮ್ಮ ಥರನೇ ತುಂಬ ಜನ ಬರ್ತಾರೆ, ತುಂಬ ಜನ ನೋಡೋರು ಇದ್ದಾರೆ ದೇವಸ್ಥಾನನ. ಹಾಗಾಗಿ ಅಲ್ಲಿಂದ ದೇವಸ್ಥಾನ ನೋಡಿ ಇನ್ನೇನು ಹೋಗೋಣ ಅಂತ ಹೊರಟಾಗ ಮುಂದೆ ಕಂಡಿದ್ದೆ ನಮಗೆ ಶಿವನ ಕಲ್ಯಾಣಿ ಅಂತ ಒಂದು ಸಣ್ಣ ಕಲ್ಯಾಣಿ ಮಾಡಿದ್ದಾರೆ. ಆ ಕಲ್ಯಾಣಿ ನೋಡಲಿಕ್ಕೆ ನಾವು ತುಂಬ ಅದೃಷ್ಟ. ಯಾಕಂದರೆ ಈ ಥರ ಕಲ್ಯಾಣಿನ ನಾವು ಮಿಸ್ ಮಾಡ್ಕೊಂಡ್ಬರ್ತಿದ್ವಲ್ಲ ಅಂತ. ಈ ಕಲ್ಯಾಣಿ ಬಂದು ಸುಮಾರು 108 ಲಿಂಗಗಳಿಂದ ಮಾಡಲ್ಪಟ್ಟಿದೆ. ತುಂಬ ಅದ್ಭುತ. ಖುಷಿ ಆಯಿತು ಈ ಥರ ಕಲ್ಯಾಣಿನ ನೋಡಿ, ಈ ಥರ ಜಾಗನ ನೋಡಿ. ಪರಿಸರನ ಉಳಿಸ್ಬೇಕು. ಇಷ್ಟು ಎತ್ತರದಲ್ಲಿ ತುಂಬ ಗಾಳಿ, ಪರಿಸರ, ವಾತಾವರಣ ತುಂಬ ಚೆನ್ನಾಗಿದೆ. ನಿಮ್ಮ ಫ್ಯಾಮಿಲಿ ಜೊತೆ ನೀವು ಬನ್ನಿ, ಈ ದೇವಸ್ಥಾನನ ಕರ್ಕೊಬಂದು ತೋರಿಸಿ ನಿಮ್ಮ ಮಕ್ಕಳಿಗೆ, ಯಾರಿಗಾದ್ರೂ.
ಅವರು ಖುಷಿ ಪಡ್ತಾರೆ. ಈ ದೇವಸ್ಥಾನನ ನೋಡಿ ನಮಗೆ ಇಲ್ಲಿಗೆ ಖುಷಿ ಆಯಿತು. ಹಾಗಾಗಿ ನಮ್ಮ ಮುಂದಿನ ದಾರಿ ಮನೆ ಕಡೆಗೆ. ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ಹೆಚ್ಚಿನ ವೀಡಿಯೋಗೆ ನಿಮ್ಮ ಪ್ರೋತ್ಸಾಹ ಬೇಕು. ಧನ್ಯವಾದಗಳು.